ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಡೇ ಫಂಡೇ ಇದ್ದೀನಿ. ನಾನು ನೋಡಿ ಇವತ್ತು ಮನೆಯಲ್ಲಿ ಇರೋ ವಸ್ತುವಿಂದನೇ ಮಾಡ್ತಾಯಿದ್ದೀನಿ. ನೋಡಿ ಹೇಗಂತ ಹೇಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿರುತ್ತೆ, ಟೇಸ್ಟಿನೂ ಆಗಿರುತ್ತೆ ಮತ್ತು ಸೂಪರಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಮನೆಯಲ್ಲಿ ಜಾಸ್ತಿ ಉಳಿದಿರುತ್ತಲ್ವ, ಚಪಾತಿ ಮಾಡಿದ್ದು ಚಪಾತಿ ಇರುತ್ತಲ್ಲ, ಒಣಗಿಸ್ಬೇಕು. ಅದೆಲ್ಲ ಒಣಗಿಸಿರ್ಬೇಕು. ಒಣಗಿಸಿ ಈ ಥರ ಎಲ್ಲ ಚೂರು ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕು. ನೋಡಿ ಒಗ್ಗರಣೆ ಯಾವ ಥರ ಹಾಕ್ಬೇಕಂತ ಹೇಳ್ತಾ ಇದ್ದೀನಿ. ನೋಡಿ ಎಣ್ಣೆ ಬಿಸಿ ಮಾಡ್ಕೋಬೇಕು. ನೋಡಿ ಈ ಥರ ಒಗ್ಗರಣೆಯಲ್ಲಿ ಬಾಣಲೆಯಲ್ಲಿ ಮಾಡಿ, ಕಡಾಯಿಯಲ್ಲಿ ಮಾಡಿ, ಅದರಲ್ಲೂ ಮಾಡಿ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನೋಡಿ ಒಂದು ಕಡೆ ಈರುಳ್ಳಿ, ಟೊಮಾಟೆ, ಕೊತ್ತಂಬರಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ ಚೆನ್ನಾಗಿರ್ತದೆ. ನೋಡಿರಿ ತಿನ್ನಕ್ಕೆ ಸೂಪರಾಗಿರ್ತದೆ. ನೀವು ಮಾಡ್ಕೊಂಡು ತಿಂದು ನೋಡಿರಿ ಹೆಂಗದ ಅಂತ ಹೇಳ್ರಿ ನನಗೂ. ಓಕೆನಾ? ನೋಡಿರಿ ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಒಗ್ಗರಣೆ ಹಾಕಬೇಕಂದ್ರೆ ಎಣ್ಣೆ ಹಾಕೀನಿ. ನೋಡಿರಿ ಬಿಸಿ ಆದಮೇಲೆ ಅದ್ರಾಗ ಏನು ಮಾಡೀನಿ ರೀ, ಸಾಸಿವೆ ಹಾಕೀನಿ. ಚಟಪಟ ಅಂತ ಹರ್ಲಾಗತ್ತದ ನೋಡಿರಿ ಇದು. ಅದ್ರೊಳಗೆ ನೋಡಿರಿ ಸ್ವಲ್ಪ ಜೀರಿಗೆ ಹಾಕೀನಿ. ನೋಡಿರಿ ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿರಿ ಇದ್ರಾಗ ಈಗ ಹಸಿ ಮೆಣಸಿನ್ಕಾಯಿನೂ ಹಾಕ್ಲತ್ತೀನಿ. ನೋಡಿರಿ ಬೇಕಾದ್ರೆ ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ರಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ರಿ. ಹೆಂಗೆ ಬೇಕಂದ್ರೆ ಹಂಗೆ ಮಾಡ್ಕೊಳ್ರಿ. ಓಕೆನಾ? ನೋಡಿದ್ರಾಗ ಇವಾಗ ಇದು ಮೆಣಸಿನ್ಕಾಯಿ ಕೆಂಪಾಗೋಕೆ ಇಟ್ಟೀನಿ. ನೋಡಿರಿ ಮೆಣಸಿನ್ಕಾಯಿ ಕೆಂಪಾದು, ಕರಿಬೇವು ಕೆಂಪಾತು ಅಂದ್ರೆ ಏನು ಮಾಡ್ಬೇಕ್ರಿ ಇದ್ರಾಗ ಅಂದರೆ ಈರುಳ್ಳಿ, ಶೇಂಗಾ ಬೀಜ ಹಾಕ್ಲತ್ತೀನಿ. ನೋಡಿರಿ ಸ್ವಲ್ಪ ಟೇಸ್ಟ್ ಬರ್ತಾವೆ, ಮಕ್ಕಳು ತಿಂತಾವೆ ಅಂತ ಏನು ಮಾಡೀನಿ ರೀ, ಶೇಂಗಾ ಬೀಜನೂ ಹಾಕೀನಿ. ನೋಡಿರಿ ಈ ಥರ ನೀವು ಮಾಡ್ಕೊಂಡು ನೋಡಿರಿ, ಊಟ ಮಾಡಿರಿ, ಚೆನ್ನಾಗಿರ್ತದೆ. ನೋಡಿರಿ ಹೆಂಗೆ ಅಂತ ಹೇಳ್ರಿ ನನಗೂ, ಊಟ ಮಾಡಿ ನನಗೂ ಹೇಳ್ರಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿರಿ, ಯಾಕಂದರೆ ಹೆಂಗೆ ಮಾಡಿದಂತ ಗೊತ್ತಾಗಂಗಿಲ್ಲ. ಸ್ವಲ್ಪ ನೋಡಿ ಬಿಟ್ರಿ ನಡುವಂದ್ರೆ ಗೊತ್ತಾಗಂಗಿಲ್ಲ. ನೋಡಿರಿ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಬಟನ್ ಇರ್ತದೆ ನೋಡಿರಿ, ಸಬ್ಸ್ಕ್ರೈಬ್ ಮುಂದೊಂದು ಬಟನ್ ಇರ್ತದೆ ನೋಡಿರಿ, ಆ ಬಟನ್ ಒತ್ತಿ ನಂಗೆ ಸಪೋರ್ಟ್ ಮಾಡಿರಿ. ಓಕೆನಾ? ನೋಡಿರಿ ಇವಾಗ ಈರುಳ್ಳಿ ಹಾಕೀನಿ. ಈರುಳ್ಳಿ ಚೆನ್ನಾಗಿ ಏನು ಮಾಡ್ಬೇಕು ರೀ, ಇದು ಮೆತ್ತಗೆ ಆಗ್ಬೇಕು ರೀ, ಈರುಳ್ಳಿ ಕೆಂಪಗೆ ಆಗ್ಬೇಕು. ನೋಡಿರಿ ಮತ್ತು ಬೆಳ್ಳುಳ್ಳಿ ಹಾಕ್ಲತ್ತೀನಿ. ನೋಡಿರಿ ಬೆಳ್ಳುಳ್ಳಿ ಹಾಕ್ದೀವಿ ಅಂದ್ರೆ ಏನಾಗ್ತೀರಿ, ಹಸಿ ಬೆಳ್ಳುಳ್ಳಿ ಇದ್ರೆ ಟೇಸ್ಟ್ ಬರ್ತದೆ. ನೋಡಿರಿ ಹಾಗಾಗಿ ಬೆಳ್ಳುಳ್ಳಿ ಹಾಕಿ ನೋಡಿರಿ ಈ ಥರ ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು. ನೋಡಿರಿ ಈರುಳ್ಳಿ ಕೆಂಪಗೆ ಆದಂದ್ರೆ ಏನಾಗ್ತೀರಿ, ಒಗ್ಗರಣೆ ಕಮ್ಮಗೆ ಕೂಡ್ತದೆ. ನೋಡಿರಿ ಹಾಗಾಗಿ ನಾನು ಮಾಡ್ತೀನಿ. ನೋಡಿರಿ ನೀವು ಮಾಡ್ಕೊಂಡು ನೋಡಿರಿ. ಮನ್ಯಾಗ ಚಪಾತಿ ಜಾಸ್ತಿ ಇರ್ತಾವಲ್ಲ ರೀ, ಚಪಾತಿ ಇದ್ದರೂ ನಡಿತೈತಿ, ರೊಟ್ಟಿ ಇದ್ರೂ ನಡಿತೈತಿ. ಅದಕ್ಕೆ ಏನು ಮಾಡ್ಬೇಕು ರೀ, ಒಣಗಿಸಿ ಸಣ್ಣ ಚಿಕ್ಕ ಪೀಸ್ ಮಾಡಿ ಇಟ್ಕೋಬೇಕು. ನೋಡಿರಿ ಇಟ್ಕೊಂಡು ಈ ಥರ ನೋಡಿ ಒಗ್ಗರಣೆ ಹಾಕೋಬೇಕು. ನೋಡಿ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಮಾಡ್ಕೋರಿ. ನೋಡ್ರಿ ಅಂದ್ರೆ ಒಗ್ಗರಣೆ ಕಮ್ಮಗೆ ಆಯ್ತದೆ ರೀ, ಟೇಸ್ಟ್ ಬರ್ತದೆ. ಹಾಗಾಗಿ ನೋಡಿರಿ ಇವಾಗ ನಾನು ಒಗ್ಗರಣೆ ಹಾಕೋತೀನಿ. ನೋಡಿರಿ ಟೊಮೆಟೊ ಹಾಕ್ತಾಯಿದ್ದೀನಿ. ನೋಡ್ರಿ ಅದಕ್ಕೆ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿನಿ, ಸಾಕು. ಒಂದು ಟೊಮೆಟೊ ಅದು ಸಾಕು. ಜಾಸ್ತಿ ರೊಟ್ಟಿ ಇದ್ದು ಚಪಾತಿ ಇದ್ದು ಅಂದ್ರೆ ಜಾಸ್ತಿ ಹಾಕೋಬೇಕು ರೀ. ಸ್ವಲ್ಪ ಹುಳಿ ಬೇಕು ಅಂತ ಅನ್ನಿಸ್ತು ಅಂದ್ರೆ ಮತ್ತು ಜಾಸ್ತಿ ಟೊಮೆಟೊ ಹಾಕ್ಕೋಬೋದು. ನೋಡಿರಿ ನಾವು ಒಂದೇ ಟೊಮೆಟೊ ಹಾಕ್ಕೊಂಡು ನೋಡಿರಿ. ಮತ್ತು ಇದ್ರಾಗ ನೋಡಿರಿ ಇವಾಗ ಚೆನ್ನಾಗಿ ಟೊಮೆಟೊನೂ ಏನಾಗಬೇಕು ರೀ, ಮೆತ್ತಗಾದ್ಮೇಲೆ ಅದ್ರಾಗ ಏನು ಮಾಡ್ಬೇಕು ರೀ, ಉಪ್ಪು ಹಾಕ್ಬೇಕು ರೀ. ಉಪ್ಪು ಎಷ್ಟು ಹಾಕಬೇಕು ಅಂದ್ರೆ ರುಚಿಗೆ ತಕ್ಕಷ್ಟು ಹಾಕ್ಬೇಕು. ನೋಡಿರಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿರಿ. ಮತ್ತು ನೀರು ಹಾಕಿದ್ಮೇಲೆ ಉಪ್ಪು ಹೆಂಗಾಯಿತು ಹೆಂಗಿಲ್ಲ ಅಂತ ನೋಡಿಕೊಂಡು ಮತ್ತು ಜಾಸ್ತಿ ಕಮ್ಮಿ ಇದ್ರೆ ಹಾಕ್ಕೊಂಡು ಬಿಡ್ರಿ. ಮತ್ತು ಅರ್ಶಿಣ ಹಾಕಿ ನೋಡ್ರಿ, ಒಂದು ಚಮಚ ಅರ್ಶಿಣ ಹಾಕಿ ನೋಡಿರಿ. ಕಲರು ಬರಬೇಕು ಮತ್ತು ಹೆಲ್ದಿನೂ ಇರ್ತದೆ. ಹಾಗಾಗಿ ಅರ್ಶಿಣ ಹಾಕಿ ನೋಡಿರಿ. ಇವಾಗ ಒಗ್ಗರಣೆ ಕೊಡ್ಲತ್ತೀನಿ. ನೋಡಿರಿ ನೀರು ಜಾಸ್ತಿ ಹಾಕೋರಿ, ಯಾಕಂದ್ರೆ ಅವು ಏನಿರ್ತಾವೆ ರೀ, ಖಡಕ್ಕಾಗಿ ಇರುತ್ತಲ್ಲ ರೀ, ಚೆನ್ನಾಗಿ ಮೆತ್ತಗಾಗಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ನೀರು ಜಾಸ್ತಿ ತೊಗೋಬೇಕು. ನೋಡಿರಿ ಈ ಥರ ನೀರು ಹಾಕ್ಕೊಂಡು ನೋಡಿರಿ. ಈಗ ನೀರು ಹಾಕ್ಕೊಂಡು ಇದಕ್ಕೆ ಹೆಸ್ರು ಬರಬೇಕು ರೀ. ಹೆಸ್ರು ಬಂತು ಅಂದ್ರೆ ಏನಾಗ್ತದೆ, ಹೆಸ್ರು ಬಂದು ಚಲೋ ಕುದೀತು ಅಂದ್ರೆ ಅದಕ್ಕೆ ಏನಾಗ್ತದೆ ರೀ, ಚೆನ್ನಾಗಾಗ್ತದೆ. ಇದಕ್ಕೆ ನೋಡಿರಿ ನಾವು ಗುರೆಳ್ಳು ಚಟ್ನಿ ಹಾಕ್ಲತ್ತೀನಿ. ನೋಡಿರಿ ಮತ್ತು ಬಿಳಿ ಎಳ್ಳಿನ ಚಟ್ನಿ ಹಾಕ್ಲತ್ತೀನಿ. ನೋಡಿರಿ ಮತ್ತು ಪುಟಾಣಿ ಚಟ್ನಿ ಅಂತ ಇರ್ತದೆ ರೀ, ನಮ್ಮ ಕಡೆ ಕಡಲೆ ಬೇಳೆದು ಇರ್ತದಲ್ಲ ರೀ, ಇದು ಮಾರ್ಕೆಟಲ್ಲಿ ಶಾಪಲ್ಲಿ ಸಿಗ್ತದಲ್ಲ ರೀ, ಇದ್ರದ್ದು ಪುಟಾಣಿ ಚಟ್ನಿ ಹಾಕ್ಲತ್ತೀನಿ. ಮತ್ತು ಎಳ್ಳಿನ ಚಟ್ನಿ ಹಾಕ್ಲತ್ತೀನಿ ಮತ್ತು ಕಾಯಿ ಚಟ್ನಿ ಹಾಕ್ಲತ್ತೀನಿ. ನೋಡಿರಿ ಎಲ್ಲ ಚಟ್ನಿಗಳು ಹಾಕಿ ನೋಡಿರಿ, 4 ಚಟ್ನಿ ಹಾಕಿ ನೋಡಿರಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಏನು ಮಾಡೀನಿ ರೀ, ಎಲ್ಲ ಚಟ್ನಿಗಳು ಹಾಕಿ ನೋಡಿರಿ. ಮಿಕ್ಸರ್ದಲ್ಲಿ ಕುಟ್ಟಂದ್ರೆ ಏನು ಮಾಡಿರಿ, ಕೈಲಿ ದಪ್ಪ ಕುಟ್ಟಿ ಧಮ್ ಕುಟ್ಟಿ ಹಾಕಿರಿ ಅಂದ್ರೆ ಚೆನ್ನಾಗಾಯ್ತದೆ. ನೋಡಿರಿ ನಾ ಏನು ಮಾಡೀನಿ ರೀ, ಎಲ್ಲ ಮಿಕ್ಸಿದಾಗ ಕುಟ್ಟಿನಲ್ಲ ರೀ, ಹಾಗಾಗಿ ಬರೀಕಾಗ್ಯದ. ನೋಡಿರಿ ದಪ್ಪ ಕುಟ್ಟಿ ಭೀ ಹಾಕಿದ್ರೆ ಭೀ ಚೆನ್ನಾಗಾಗ್ತದೆ. ನೋಡಿರಿ ಇವಾಗ ನೋಡಿರಿ ಹೆಸ್ರು ಬರಬೇಕು ರೀ. ಇದಕ್ಕೆ ಹೆಸ್ರು ಬರಬೇಕಂದ್ರೆ ಏನು ಮಾಡೀನಿ ರೀ, ನಾನು ತುಂಬ ಲೇಟ್ ಆಗ್ತದೆ ಅಂತ ಏನು ಮಾಡೀನಿ ರೀ, ಒಲೆ ಮೇಲೆ ತೊಗೊಂಡು ಬಂದು ಕೂತ್ಕೊಂಡು ಬಿಟ್ಟೀನಿ. ನೋಡಿರಿ ನಾನು ಜಾಸ್ತಿ ಅಡುಗೆನೇ ಒಲೆ ಮೇಲೆ ಮಾಡೋದು. ನೋಡಿರಿ ಹಾಗಾಗಿ ಒಲೆ ಮೇಲೆ ಇಟ್ಟೀನಿ. ನೋಡಿರಿ ಈಗ ಇದು ಕುದಿಲತ್ತದ. ನೋಡಿರಿ ಹೆಸ್ರು ಬಂತು. ನೋಡಿರಿ ಹೆಸ್ರು ಬಂತಂದ್ರೆ ಏನು ಮಾಡ್ಬೇಕು ರೀ, ಇದೀಗ ಇವೆಲ್ಲ ಪೀಸ್ ಮಾಡಿ ರೀ, ಇವೆಲ್ಲ ಹಾಕೋತ ಹೋಗ್ಬೇಕು ರೀ ಒಳಗೆ. ನಾಲ್ಕು ಈ ಥರ ಕೈಲಿ ಬಿಟ್ಕೋತ ಹೋಗಿ ಏನು ಮಾಡ್ಬೇಕು ರೀ, ಕೈ ಆಡಿಸ್ಬೇಕು. ನೋಡಿರಿ ಕೈ ಆಡಿಸ್ಕೋತಿದ್ರೆ ಏನಾಗ್ತಾವೆ ರೀ, ಚೆನ್ನಾಗಿ ಕುದಿತಾವೆ. ನೋಡಿರಿ ಹಾಗಾಗಿ ಹಾಕಿಟ್ಟಿನಿ. ನೋಡಿರಿ ಈ ಥರ ಹಾಕೋತ ಹೋಗಿ ಚೆನ್ನಾಗಿ ಕಲಿಸ್ಬೇಕು. ನೋಡಿರಿ ಇವೆಲ್ಲ ಹಾಕೋದಾದ್ಮೇಲೆ ಏನು ಮಾಡ್ಬೇಕು ರೀ, ನಾವು ಒಳಗೆ
ಎಲ್ಲ ಚಮಚದಿಂದ ಏನು ಮಾಡ್ಬೇಕು ರೀ ಎಲ್ಲ ಒಳಗೆ ಹಾಕಬೇಕು. ಒಳಗೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿರಿ. ಈ ಥರ ನೋಡಿರಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದೀತೋ ಅಷ್ಟು ಏನಾಗ್ತದೆ ರೀ ಟೇಸ್ಟ್ ಬರ್ತದೆ ನೋಡಿರಿ. ಟೇಸ್ಟ್ ಬಂತು ಅಂದ್ರೆ ಊಟ ಮಾಡೋಕ್ಕೂ ಚೆನ್ನಾಗಿರ್ತದೆ ನೋಡಿರಿ. ಇದು ನೋಡಿರಿ ಬಿಸಿ ಬಿಸಿದು ಉಂಡ್ರೆ ಸೂಪರಾಗಿ ಹತ್ತದ ನೋಡಿರಿ. ಇಲ್ಲ ಅಂದ್ರೆ ತಣ್ಣಗಾಯಿತು ಅಂದ್ರೆ ಮೊಸರು ತೊಗೊಂಡು ಮೊಸರು ಜೊತೆಗೆ ಊಟ ಮಾಡ್ಬೋದು ರೀ. ಈಗ ನೋಡಿರಿ ಚೆನ್ನಾಗಿ ಕುದಿಸ್ಬೇಕು ರೀ. ಈ ಥರ ಚಪಾತಿ ಇದ್ದರೂ ಸ್ವಲ್ಪ ಲೇಟ್ ಕುದಿಸ್ಬೇಕು, ಮತ್ತು ರೊಟ್ಟಿ ಇದ್ರೆ ಸ್ವಲ್ಪ ಜಲ್ದಿನೇ ತೆಗಿಬೇಕು ನೋಡಿರಿ. ಇವು ಚಪಾತಿನೇ ಅವರಿ ಎಲ್ಲ ಚಪಾತಿ ಇದ್ದ ಸಲುವಾಗಿ ಏನು ಮಾಡಿ ನಾನು ಮತ್ತು ಕುದಿಸ್ತೀನಿ, ಜಾಸ್ತಿ ಕುದಿಸ್ಲತ್ತೀನಿ ನೋಡಿರಿ. ಸುಮ್ಮನೆ ವೇಸ್ಟ್ ಮಾಡಿ ಬಿಸಾಡೋದು ಯಾಕೆ ಅಂತ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಂಡು ಗರಂ 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 ಹೊತ್ತು ಮುಳುಗಿರ ತಿನ್ನಿರಿ, ಮುಂಜಾನೆ ತಿನ್ನಿರಿ. ಬಿಸಿ ಬಿಸಿ ತಿಂದ್ರೆ ಭಾರಿ ಸೂಪರ್ ಹತ್ತದ ನೋಡಿರಿ. ಮಾಡ್ಕೊಂಡು ನೋಡಿರಿ ಇದು ಹೆಂಗದ ಅಂತ ನನಗೂ ಹೇಳ್ರಿ. ಮತ್ತು ನೀವು ಮಾಡ್ಕೊಂಡು ತಿಂದಮೇಲೆ ಹೆಂಗದ ಅಂತ ಕಾಮೆಂಟ್ ಮಾಡಿರಿ. ನಿಮ್ಮ ಮನ್ಯಾಗೂ ಚಪಾತಿ ಇದ್ರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿರಿ. ಆಯ್ತು ರೀ, ಹೆಂಗದ ಅಂತ ತಿಂದು ನನಗೆ ಕಾಮೆಂಟ್ ಮಾಡಿ ಹೇಳ್ರಿ. ಸೂಪರ್ ಆಯ್ತದ ನೋಡಿರಿ. ನನಗಂತೂ ತುಂಬ ಟೇಸ್ಟ್ ಅದ. ರೊಟ್ಟಿ ಉಳಿದು ಅಂದ್ರೆ ಹಿಂಗೆ ಇಡ್ತೀನಿ ರೀ, ಮತ್ತು ಚಪಾತಿ ಉಳಿದ್ರು ಅಂದ್ರೆ ಹಾಗೆ ಇಡ್ತೀನಿ ರೀ. ನೈಟ್ ಏನು ಮಾಡ್ತೀನಿ ರೀ ಅಂದ್ರೆ ಈ ಥರ ಬಿಸಿ ಬಿಸಿ ಮಾಡಿಕೊಂಡು ಊಟ ಮಾಡ್ತೀನಿ ನೋಡಿರಿ. ವೇಸ್ಟ್ ಮಾಡೋದಕ್ಕಿಂತ ಏನು ಮಾಡಿದ್ರಿ ಇದು ಒಂಥರ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ಊಟ ಮಾಡ್ಬೇಕು ನೋಡಿರಿ. ಸ್ನ್ಯಾಕ್ಸ್ ಏನು ತಿಳ್ಕೊರಲ್ಲ, ಅದೊಂಥರ ನೀವು ಶಾವ್ಗಿದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತೀರಾ, ಮ್ಯಾಗಿ ಮಾಡ್ಕೊಂಡು ತಿಂತೀರಾ, ಅದೆಲ್ಲ ಯಾಕೆ ತಿಂತೀರಾ? ಮನೆಗೆ ಮಾಡಿದಿರ್ತದಲ್ಲ ರೀ, ಚಪಾತಿ ರೊಟ್ಟಿ ಇರ್ತಾವಲ್ಲ ರೀ, ಅದ್ರದ್ದೇ ಮಾಡಿಕೊಂಡು ತಿನ್ನಿರಿ. ಹೆಲ್ದಿ ಫುಡ್ಡು ಇರ್ತದೆ ಮತ್ತು ಹೊಟ್ಟೆನೂ ಇದಾಗಂಗಿಲ್ಲ ರೀ. ಹೊರಗಿನ ತಂದು ತಿಂದ್ರೆ ಏನೈತಿರಿ ಇದು ಜಂಕ್ ಫುಡ್ ಇರ್ತದಲ್ಲ ರೀ. ಹಾಗಾಗಿ ಇವಾಗ ಮ್ಯಾಗಿ ಗೀಗಿ ತಂದು ತಿಂತೀರಿ ಅವೆಲ್ಲ ತಿನ್ನಕ್ಕೆ ಹೋಗಬೇಡ್ರಿ. ಇಂಥವು ಮಾಡ್ಕೊಂಡು ತಿನ್ನಿರಿ. ಹೆಲ್ದಿ ಫುಡ್ ಇರ್ತದೆ ಮತ್ತು ಚೆನ್ನಾಗಿ ಇರ್ತದೆ, ಟೇಸ್ಟು ಇರ್ತದೆ. ಹಾಗಾಗಿ ಮಾಡಿ ನೋಡಿ ಹೆಂಗಿತ್ತು ಹೆಂಗಿಲ್ಲ ಅಂತ ನನಗೂ ಕಾಮೆಂಟ್ ಮಾಡಿ ಹೇಳ್ರಿ ನೋಡ್ರಿ. ಟೇಸ್ಟ್ ಹೆಂಗದ ಅಂತ ನಾ ಹೇಳೀನಿ. ನಾವು ಊಟ ಮಾಡಿ ನೋಡಿ ಸೂಪರಾಗಿತ್ತು ನೋಡಿರಿ. ಮತ್ತು ನೀವು ಊಟ ಮಾಡಿ ನೋಡಿರಿ, ಮಾಡ್ಕೊಂಡು ನೋಡಿರಿ. ಒಂದು 4 ಚಪಾತಿ ಇದ್ರೂ ಮಾಡಿ ನೋಡಿರಿ. ಮತ್ತು ಸಂಡೇ ಫಂಡೇ ಸಿಸ್ ಏನು ಹೇಳ್ಯಾರ ಚೆನ್ನಾಗಿತ್ತ ಅಂತ ನೀವು ಹೇಳ್ತೀರಿ. ಮತ್ತು ಮಾಡ್ಕೊಂಡು ಉಂಡು ನೋಡಿರಿ, ನನಗೂ ಮತ್ತು ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು.